ಹಾಯ್ ಹಲೋ ಗೈಸ್, ಗುಡ್ ಈವ್ನಿಂಗ್. ಇವತ್ತು ಆ್ಯಕ್ಚುಲಿ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಟೈಮ್ ಬಂದು 6:30 ಆಗಿದೆ. ಇನ್ನು ಇವತ್ತಿನ ಸ್ಪೆಷಲ್ ವ್ಲಾಗಲ್ಲೇ ಆ್ಯಕ್ಚುಲಿ ನಾಳೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ. ಏನು ಫಂಕ್ಷನ್ ಏನು ಅಂತ ಪಾರ್ಟ್ 2 ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಆ ಫಂಕ್ಷನ್ಗೆ ಇವಾಗಲಿಂದನೇ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮತ್ತು ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಈಗಲಿಂದನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಇದೆಲ್ಲ ಹೆಸ್ರು ಹೇಳಿದ್ರೇ ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ ಏನಕ್ಕೆ ರೆಡಿ ಮಾಡ್ತಾ ಇರೋದು ಅಂತ. ಎಸ್ ಗೈಸ್, ಆಫ್ಕೋರ್ಸ್ ನಾನ್ ವೆಜ್ ಫಂಕ್ಷನ್ಸೇ ನಡೀತಾ ಇರೋದು. ನಾಳೆ ಮಾಡ್ತಿರೋದು ಆ್ಯಕ್ಚುಲಿ ಬಂದು ಊರಲ್ಲಿ. ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸಂಜೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಆಲ್ಮೋಸ್ಟ್ ಬೆಳಗ್ಗೆಯಿಂದ ಕೆಲಸ ಮಾಡಿ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಬೆಳಗ್ಗೆ ಬೇಗ ಹೋಗಬೇಕಾಗಿರೋದ್ರಿಂದ ಎಲ್ಲ ಈಗಲೇ ಬಿಡಿಸಿಟ್ಕೊಬೇಡೋಣ ಅಂಥೇಳಿ ಬಿಡಿಸಿಟ್ಕೊಂಡಿದ್ದೀನಿ. ನಾಳೆ ಫಂಕ್ಷನ್ ಇರೋದು ದೇವಸ್ಥಾನದ ಹತ್ರ. ಅಮ್ಮನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಈಗ ಬೆಳ್ಳುಳ್ಳಿ ಎಲ್ಲ ಕೇರಿ ರೆಡಿ ಮಾಡಿ ಇಡ್ತಾ ಇದ್ದಾರೆ. ನಮ್ಮದು ಅದು ಆ್ಯಕ್ಚುಲಿ ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಅದೇನು ಬಿಡಿಸೋ ಅವಶ್ಯಕತೆ ಇರಲ್ಲ. ಬಟ್ ಸುಮ್ಮನೆ ಎಲ್ಲ ಸಿಪ್ಪೆ ತೆಗೆದು ಇಲ್ಲಿ ನೋಡ್ತಿರ್ಬೋದು, ಅದು ಸುಮ್ಮನೆ ಎಲ್ಲ ಸಿಪ್ಪೆ ತೆಗೆದು ಹಿಂಗೆ ಮರದಲ್ಲಿ ಉಜ್ಜಿ ರೆಡಿ ಮಾಡಿ ಇಡ್ತಾ ಇದ್ದಾರೆ. ನಿತಿನ್ ಕೂಡ ಬಂದಿದ್ದಾನೆ. ನಿತಿನು ಮನು ಜೊತೆ ಎಲ್ಲ ಹೊರಗಡೆ ಹೋಗಿದ್ದಾನೆ. ಅವ್ನು ಬಂದಮೇಲೆ ತೋರಿಸ್ತೀನಿ. ಬಂದು ಆ್ಯಕ್ಚುಲಿ ಇವತ್ತು ಮನೆಗೆ ರಾಯರ ಫೋಟೋನು ಕೂಡ ತಂದ್ಕೊಂಡಿದ್ದಾನೆ. ನಾನು ಪೂಜೆ ಮಾಡೋ ಹಾಗಿಲ್ಲ, ಹಾಗಾಗಿ ಅದನ್ನು ಅವನೇ ದೇವ್ರ ಮನೆ ಒಳಗಡೆ ಇಟ್ಟು ಲಾಕ್ ಮಾಡಿದ್ದಾನೆ. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡಬೇಕಾದ್ರೆ ತೋರಿಸ್ತೀನಿ. ರಾಯರ ಫೋಟೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಾರೆ. ತುಂಬ ಜನ ಹೇಳ್ತಾ ಇರ್ತಾರೆ ರಾಯರ ಫೋಟೋನ ನಾವು ತಗೋಬಾರ್ದು, ಯಾರಾದರೂ ಕೊಡಬೇಕು ಅಂತ. ಫಸ್ಟ್ ಇದ್ದಿದ್ದು ಚಿಕ್ಕ ಫೋಟೋ ಅಕ್ಕ ತಕ್ಕೊಟ್ಟಿದ್ಲು ಲಾಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಹೋದಾಗ. ನಿನ್ನೆ ನಿತಿನ್ ಬರ್ತಡೇ ಇತ್ತು. ಅವನು ಬರ್ತಡೇಗೆ ಅಂತ ಅವನು ಹೋದಾಗ ಫ್ರೆಂಡ್ಸ್ ಜೊತೆ ಹೋಗಿದ್ದ. ಈಗ ಅದನ್ನು ತೊಗೊಂಡು ಬಂದಿದ್ದಾನೆ. ತೋರಿಸ್ತೀನಿ ಯಾವ ಥರದ್ದು ಏನು ತೊಗೊಂಬಂದಿದ್ದ ಅಂತ. ಇನ್ನು ಈಗ ನೈಟು ಅಕ್ಕ ಮಂಜು ಬರ್ತಾರೆ. ಎಷ್ಟೊತ್ತಿಗೆ ಬರ್ತಾರೆ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ಇವತ್ತು ಸಂಜೆ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಏನು ಅಂತ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಬನ್ನಿ. ಏನು ಅವ್ರು ಕೊಡ್ತೀನಿ, ಹಾಕ್ಬಿಡು. ಅದು ಸಪ್ರೇಟಾಗಿ ಇದು ಈರುಳ್ಳಿನ ಏನು ಫ್ರಿಜ್ಗೆ ಇಡಲಾ? ಶುಂಠಿ ಇಲ್ಲೇ ಐತಲ್ಲ, ಇಲ್ಲಿ ಬಿಡಿಸಿಟ್ಟಿದ್ಯಾ ಬ್ಯಾಗ್? ದೊಡ್ಡ ಕವರ್ ಕೊಡ್ಲ ಒಂದು? ಶುಂಠಿ ಆಮೇಲೆ ತೊಳ್ಕೊತೀನಿ ಬಿಡು. ಈಗ ಈರುಳ್ಳಿ ಟೊಮೊಟೊ ಇವೆಲ್ಲ ತೊಳ್ದಾಕ್ತೀನಲ್ಲ ಕಟ್ ಮಾಡಬೇಕಾದ್ರೆ, ಅವಾಗ ತೊಳ್ಕೊಂಡು ಹಾಕೋಬೋ. ಕವರು ಅಲ್ಲಿಲ್ಲ ಅಲ್ಲ, ಇರೋದನ್ನೆಲ್ಲ ಅಮ್ಮ ಕವರ್ ತುಂಬಿ ಇಡ್ತಾ ಇದೆ. ಬೆಳ್ಳುಳ್ಳಿ ಇದೆಲ್ಲ, ಶುಂಠಿ ಸ್ವಲ್ಪ. ಹಾಂ, ನನ್ನ ಮಗನಿಗೆ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಗೈಸ್. ಇದು ಶುಂಠಿ ಒಂದು ಸ್ವಲ್ಪ ಶಾರ್ಟೇಜ್ ಆಯ್ತಲ್ವಮ್ಮ, ಶುಂಠಿ ಒಂದು ಬಿಡಿಸ್ಕೋಬೇಕು. ಈಗಷ್ಟೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಅಂತ ಹೇಳಿ ಸ್ವಲ್ಪ ಫ್ರೆಶಪ್ ಆಗಿ ಸ್ನಾನ ಮಾಡ್ಕೊಂಡು ಕೂಡ ಬಂದಿದ್ದೀನಿ. ಈಗ ಅಂಗಡಿಗೆ ಹೋಗಿ ನಾಳೆಗೆ ಏನೇನು ಬೇಕು ಐಟಮ್ಸು ಅಂತ ಸ್ವಲ್ಪ ತೊಗೊಂಬರೋದಿದೆ. ಸೊ ಹೋಗಿ ಬಂದ ತಕ್ಷಣ ಇನ್ನೇನು ನೋಡಬೇಕು. ಆ್ಯಕ್ಚುಲಿ ಕೆಳಗಡೆ ಕೂತಿದ್ದಾನೆ, ಬೈಕ ಸ್ಟಾರ್ಟ್ ಮಾಡಿಕೊಂಡು. ನಾನೇ ಹೋಗಬೇಕು. ಹೊಲದಿಂದ ಬಂದು ಡೈರೆಕ್ಟಾಗಿ ಅಲ್ಲೇ ಇದ್ದಾನೆ. ಈಗ ಇನ್ನೇನು ರೆಡಿಗಿರಿ ಏನೂ ಆಗಲ್ಲ, ಹಿಂಗೆ ಹೋಗ್ತೀನಿ. ಸೊ ಬನ್ನಿ, ನಾಳೆಗೆ ಒಂದು ಸ್ವಲ್ಪ ರೇಷನ್ ಇದೆ. ಹಾಗೆ ಅಕ್ಕನ ಮನೆಗೆ ಹೋಗಿ ಫಂಕ್ಷನ್ಗೆ ಹೇಳ್ಬಿಟ್ಟು ಬರಬೇಕು. ಅಕ್ಕ ಬಾ ಅಂತ ಅವ್ರಿಗೆ ಹೇಳ್ಬಿಟ್ಟು ರೇಷನ್ ತೊಗೊಂಬರೋಣ. ಬನ್ನಿ ಗೈಸ್. ನಮ್ಮ ಇಟ್ಕೊಂಡಿದ್ದಾರೆ, ಆಟ ಆಡಿಸ್ತಾ ಇದ್ದಾರೆ ಮೇಲೆ. ಅದಕ್ಕೆ ಮೇಲೆ ಹೋಗಿ ಒಂದು ಸತಿ ನೋಡ್ಕೊಂಬಂದೆ. ಅವ್ನು ಬರೋ ಅಷ್ಟರಲ್ಲಿ, ಅವನಿಗೆ ಗೊತ್ತಾಗೋ ಅಷ್ಟರಲ್ಲಿ ಹೋಗಿ ಬಂದ್ಬಿಡ್ಬೇಕು. ಲೋಕಿ ಗೈಸ್, ಇನ್ನು ನಾವು ಅಂಗಡಿಗೆ ಹೋಗಿ ಬರೋ ಅಷ್ಟರಲ್ಲಿ ಬೆಂಗಳೂರಿಂದ ಚಿಕ್ಕಮ್ಮ ಕೂಡ ಬಂದರು. ಚಿಕ್ಕಮ್ಮ ಆ್ಯಕ್ಚುಲಿ ಬಸ್ಸಲ್ಲೇ ಬಂದಿದ್ದರು. ಇನ್ನು ಬಂದ ತಕ್ಷಣ ನಾವು ಅಡುಗೆಗೆ ಏನೇನು ಬೇಕು ಅಂತ ಹೆಲ್ಪ್ ಮಾಡ್ಕೊತಾ ಇದ್ವಲ್ವ, ಅದಕ್ಕೆ ಕೊಡಿ ನಾನು ಕೂಡ ರೆಡಿ ಮಾಡ್ತೀನಿ ಅಂಥೇಳಿ. ಸೊ ಶುಂಠಿ ಸಿಪ್ಪೆ ಎಲ್ಲ ಬಿಡಿಸಿಡ್ತಾಯಿದ್ರು. ಇನ್ನು ಸಿಪ್ಪೆ ಎಲ್ಲ ಬಿಡಿಸಿಟ್ಟು ಏನೇನು ಬೇಕೋ ಎಲ್ಲ ಎತ್ತಿಟ್ಟಾದ್ಮೇಲೆ ಎಲ್ರಿಗೂ ಊಟ ಇಟ್ಕೊಟ್ಟೆ. ಊಟಕ್ಕೆ ಆ್ಯಕ್ಚುಲಿ ಅನ್ನ ಸಾಂಬಾರು ಮತ್ತು ಮುದ್ದೆ ಮಾಡ್ಕೊಂಡಿದ್ದೆ. ಇನ್ನು ನಿತಿನ್ನು, ಮಂಜು, ಋತ್ವಿಕ್ ಇವರೆಲ್ಲ ಊಟ ಮಾಡ್ತಾಯಿದ್ರು. ಗಿರ್ಜಾ, ಅಭಿ ಇವರೆಲ್ಲ ಇನ್ನೂ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು. 11 ಗಂಟೆ 12 ಗಂಟೆ ಆಗುತ್ತೆ ಅಂತ. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಬೆಳಗ್ಗೆ 6 ಗಂಟೆ ಆಗಿದೆ. 6 ಗಂಟೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ಇನ್ನೇನೆಲ್ಲ ರೆಡಿ ಮಾಡ್ಕೋಬೇಕು. ನಿನ್ನೆ ನೈಟು ರಿತಿಕ್ಷಾ ಮತ್ತು ಪೂರ್ವಿ, ಅಭಿ ಎಲ್ಲ ಬಂದಿದ್ದು 12 ಗಂಟೆ ಆಯಿತು. ಎಲ್ಲ ನೈಟೇ ಕ್ಲೀನ್ ಮಾಡಿಟ್ಟು ಮಲಗಿದ್ದೆ.
ನಾನು ಮನೆಯಲ್ಲ ಒರೆಸಿ ಈಗ ಇನ್ನೇನು ಹೊರಡಬೇಕು ಎಲ್ಲ ಏನೇನು ಬೇಕು ಎತ್ಕೊಂಡು ಮೋಟಿ ಮೇಡಮ್ ನೈಟ್ ಅಂದರು ಅಲ್ಲಿಂದ ನಮಸ್ಕಾರ ಮಾಡ್ಕೊಂಬರ್ತಾಯಿದ್ದಾನೆ. ಅಲ್ಲಿಗೆ ಬೇರೆ ಕ್ಲಿಪ್ ಹಾಕ್ಸ್ಕೊಂಬಂದಿದ್ದಾಳೆ. ದೋಸೆ ನೀನಲ್ಲೂ ಕಿತ್ತಿದ್ರಾ? ಹಾಂ ಸೈಡಲ್ಲಿ ಕೇಳ್ತಾರೆ ಅಂತಿದ್ದೆ. ನೆಕ್ಸ್ಟ್ ಇನ್ನು ನನ್ನ ಮಗರಾಯ ದೊಡ್ಡಮ್ಮನ ಜೊತೆ ವಾಕ್ ಹೋಗಿ ಬಂದಂತೆ. ಹೆಂಗೋ ಮಾಡಿದೆ ವಾಕು? ತೋರಿಸು. ಹಿಂಗೆ ವಾಕ್ ಹಂಗೆ ಮಾಡ್ಕೊಂಬಂದ. ಇನ್ನೇನೇನು ಬೇಕೋ ಸಾಮಾನೆಲ್ಲ ಇಟ್ಕೊಂಡು ರೆಡಿ ಆಗೋಣ ಬನ್ನಿ. ಇನ್ನು ಇಲ್ಲಿ ಗೃಹ ಪ್ರವೇಶದ ಫೋಟೋಸ್ ನೋಡಿರಲಿಲ್ಲ ಅಂಥೇಳಿ ಈಗ ನೋಡ್ಕೊಂಡು ಕೂತಿದ್ದಾರೆ ಬೆಳಗ್ಗೆ. ಬೇಗ ನೋಡಿ ಒಂಚೂರು ಪ್ಯಾಕ್ ಮಾಡೋಣ ಎಲ್ಲ. ಯಾರದು? ಡುಮ್ಮನ? ಪಾಪು ಅನ್ನೋ, ಋತ್ವಿ ಅದು ಅನ್ನೋ. ಇನ್ನು ಎಲ್ಲರೂ ಫೋಟೋಸ್ ಎಲ್ಲ ನೋಡಿಕೊಂಡು ಬೇಗ ಬೇಗ ರೆಡಿಯಾಗಿ 2 ಕಾರಲ್ಲಿ ನಾವು ಕೂಡ ಊರಿಗೆ ಹೊರಟು ಬಂದ್ವಿ. ಊರಲ್ಲಿ ಇವತ್ತು ಏನೇನು ಮಾಡ್ತಾರೆ, ಎಷ್ಟು ಮರಿ ಹೊಡಿತಾ ಇದ್ದೀವಿ ಏನು ಅಂತ ಕಂಪ್ಲೀಟ್ ವ್ಲಾಗು ನೆಕ್ಸ್ಟ್ ಪಾರ್ಟ್ 2 ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇನ್ನು ಋತ್ವಿಕಂತೂ ಅಭಿ ಪೂರ್ವಿ ಇವರೆಲ್ಲ ಬಂದಿರೋದಕ್ಕೆ ಫುಲ್ ಖುಷಿ ಆಗಿಬಿಟ್ಟಿದ್ದಾನೆ. ಸೊ ಬನ್ನಿ ಊರಿಗೆ ಹೋಗೋಣ. ಗೈಸಿನ ಈಗಷ್ಟೇ ಎಲ್ಲ ತಗೊಂಡು ರೆಡಿಯಾಗಿ ಹೊರಡ್ತಾ ಇದ್ವಿ. ನಮ್ಮಮ್ಮ ಆ್ಯಕ್ಚುಲಿ ಬೈತಾ ಇದ್ದಾರೆ ಯಾರಿಗೆ ಅಂತ ಗೆಸ್ ಮಾಡಿ. ಯಾರು ಅಂತ ಕರೆಕ್ಟಾಗಿ ಗೆಸ್ ಮಾಡಿ. ಈ ಥರ ಫಂಕ್ಷನ್ಗೆ ಹೋದಾಗ ಆ್ಯಕ್ಚುಲಿ ಯಾರಾದರೂ ಒಬ್ರು ಬೈತಾ ಇರ್ತಾರೆ ಮನೇಲಿ. ಈಗ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ವ್ಲಾಗಲ್ಲಿ ಏನೇನು ಮಾಡ್ತಾಯಿದ್ದೀವಿ, ಏನೋ ಎಲ್ಲಿಗೆ ಮರಿ ಹೊಡಿತಾ ಇರೋದು ಅಂತ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಇನ್ನು ಊರಿಗೆ ಹೋಗಿ ಏನೇನು ಮಾಡ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.